ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದ ವಿರುದ್ಧ ರಾಜ್ಯ ಸರ್ಕಾರ ಸಮರ ಸಾರಿದೆ. ಸಿಎಂ ನೇತೃತ್ವದಲ್ಲಿ ನಾಳೆ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾಯ್ದೆ ಜಾರಿಗೆ ಮುಂದಾಗಿದೆ. ಗೃಹ ಸಚಿವ ಪರಮೇಶ್ವರ್ ಹಾಗೂ ಕಾನೂನು ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲ್ ನೇತೃತ್ವದ ಅಧಿಕಾರಿಗಳ ಸಭೆಯಲ್ಲಿ ಕರಡು ಪ್ರತಿಗೆ ಅನುಮೋದನೆ ಸಿಕ್ಕಿದೆ. ಸಿಎಂ ಜೊತೆ ಚರ್ಚಿಸಿ ಡ್ರಾಫ್ಟ್ನಲ್ಲಿ ಕೆಲ ಬದಲಾವಣೆ ಮಾಡುವ ಸಾಧ್ಯತೆಗಳಿದ್ದು ನಾಳಿನ ಕ್ಯಾಬಿನೆಟ್ ಸಭೆಯಲ್ಲಿ ಮಂಡಿಸಲಾಗ್ತಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆ ಕಡಿವಾಣಕ್ಕೆ ನಿರ್ಧಾರ. ಸಚಿವ ಸಂಪುಟದಲ್ಲಿ ಹೊಸ ಕಾನೂನು ಸುಗ್ರೀವಾಜ್ಞೆ. ಕರಡು ಪ್ರತಿಗೆ ಗೃಹ ಕಂದಾಯ ಕಾನೂನು ಇಲಾಖೆ ಒಪ್ಪಿಗೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಕಿರುಕುಳಕ್ಕೆ ಒಳಗಾಗ್ತಿರುವ ಸಾಲಗಾರರ ಕುಟುಂಬದ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಾಲಗಾರರ ಹಿತರಕ್ಷಣೆಗಾಗಿ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ತರಲು ನಿರ್ಧರಿಸಿದೆ. ಬುಧವಾರ ನಡೆದ ಗೃಹ ಸಚಿವ ಪರಮೇಶ್ವರ್ ಹಾಗೂ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದ ಪದಾಧಿಕಾರಿಗಳ ಸಭೆಯಲ್ಲಿ ಕಾನೂನಿನ ಕರಡು ಪ್ರತಿ ರೆಡಿಯಾಗಿದ್ದು ಗುರುವಾರದ ಕ್ಯಾಬಿನೆಟ್ನಲ್ಲಿ ಮಂಡಿಸಲಾಗುತ್ತದೆ. ವಿಧಾನಮಂಡಲ ಅಧಿವೇಶನ ದೂರ ಇರೋದ್ರಿಂದ ತುರ್ತಾಗಿ ಹೊಸ ಕಾನೂನನ್ನ ಜಾರಿಗೆ ತರಲು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸುಗ್ರೀವಾಜ್ಞೆ ಮೂಲಕ ಪರಿಷ್ಕೃತ ಹೊಸ ಕಾನೂನನ್ನ ಜಾರಿಗೆ ತರುವ ಮೂಲಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣಕ್ಕೆ ಕಡಿವಾಣ ಹಾಕೋಕೆ ಸರ್ಕಾರ ಹೊರಟಿದೆ. ಈ ಮಸೂದೆ ಭಾಳ ಮಹತ್ವದ್ದಾಗಿರೋದ್ರಿಂದ ಕೆಲವು ವಿಚಾರದಲ್ಲಿ ನಾವಿಬ್ಬರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಬೇಕಾಗಿದೆ. ಆ ಚರ್ಚೆಯನ್ನು ಇವತ್ತೇ ಸಾಯಂಕಾಲ ಮಾಡ್ತಾ ಇದ್ದೀವಿ. ಬಹುತೇಕ ಅಂಶಗಳ ಬಗ್ಗೆ ಈಗಾಗಲೇ ನಾವು ಒಂದು ಅಂತಿಮ ನಿರ್ಣಯಕ್ಕೆ ಬಂದಿದ್ದೇವೆ. ಒಟ್ಟು ಉದ್ದೇಶ ಏನು ನಮ್ಮ ಗ್ರಾಹಕರಿಗೆ, ಸಣ್ಣ ಸಾಲ ತೆಗೆದುಕೊಂಡವರಿಗೆ ಏನು ಕಿರುಕುಳ ನಡೀತಾ ಇದೆ, ಹಿಂಸೆ ನಡೀತಾ ಇದೆ, ಕಿರು ಸಾಲ ಪಡೆದ ಅವರಿಗೆ ಅಮಾನವೀಯವಾಗಿ ಇವತ್ತು ವಸೂಲಿ ಕ್ರಮಗಳಾಗ್ತಾ ಇದ್ದಾವೆ. ಕಿರುಕುಳ ವಿರುದ್ಧ ಸಂಸ್ಥೆ ವಿರುದ್ಧ ಸುಮೋಟೋ ಕೇಸ್. ಪೊಲೀಸರಿಗೆ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಆದೇಶ. ಸಾಲದ ಹಣ ವಸೂಲಿ ಮಾಡುವ ಸಂದರ್ಭದಲ್ಲಿ ಸಾಲಗಾರರಿಗೆ ಕಿರುಕುಳ ನೀಡುವುದು, ಅವಾಚ್ಯ ಪದಗಳಿಂದ ನಿಂದಿಸೋದು, ಬಾಡಿಗೆ ಗುಂಡಾಗಳನ್ನು ಬಿಟ್ಟು ಹೆದರಿಸೋದು, ಕುಟುಂಬ ಸದಸ್ಯರನ್ನ ಬೀದಿಗೆ ಹಾಕುವುದು, ಅವರ ಮೇಲೆ ಮಾನಸಿಕ ಹಾಗೂ ದೈಹಿಕ ಹಲ್ಲೆ ಮಾಡೋದನ್ನ ಹೊಸ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರ್ತಿರುವ ಕಾನೂನಿನಲ್ಲಿ ಎಲ್ಲ ನಿಯಮಗಳು ಸಾಲ ಪಡೆದಾತ ಹಾಗೂ ಕುಟುಂಬದ ಪರವಾಗಿಯೇ ಇವೆ. ಈ ಕಾಯ್ದೆ ಜಾರಿಗೆ ಬಂದಿದೆ ಆದರೆ ಸಂಸ್ಥೆಗಳು ಸ್ವಯಂ ನಿರ್ಬಂಧ ಹಾಕಿಕೊಳ್ಳಬೇಕಿದೆ. ಸಾಲ ವಸೂಲಾತಿಗೆ ಈ ಮೊದಲಿನ ಕ್ರಮಗಳನ್ನು ಅನುಸರಿಸುವಂತಿಲ್ಲ. ಎಲ್ಲವೂ ನಿಯಮಬದ್ಧವಾಗಿರಬೇಕು. ಆಸ್ತಿ ಮುಟ್ಟುಗೋಲು ಇನ್ನಿತರ ಕ್ರಮಗಳನ್ನು ಅನುಸರಿಸಬಹುದು, ಆದರೆ ಯಾವುದೇ ಕಾರಣಕ್ಕೂ ಬಲವಂತ ಮಾಡುವಂತಿಲ್ಲ. ಒಂದು ವೇಳೆ ಕಿರುಕುಳ ಬಲವಂತವಾಗಿ ಮಾಡಿದರೆ ಹಿಂಸೆಗೊಳಗಾದ ಸಾಲಗಾರ ದೂರು ಸಲ್ಲಿಸಬಹುದು. ದೂರು ಸಲ್ಲಿಸೋದಕ್ಕೆ ಹಿಂಜರಿದಿದ್ದೇ ಆದರೆ ಸಕ್ಷೇಮ ಪ್ರಾಧಿಕಾರ ಹಾಗೂ ಪೊಲೀಸರು ಸುಮೋಟೋ ಕೇಸ್ ಅಡಿಯಲ್ಲಿ ಕಿರುಕುಳ ಕೊಟ್ಟ ಸಂಸ್ಥೆಯ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು. ಈಗಾಗಲೇ ದೂರು ದಾಖಲಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವ ಪರಮೇಶ್ವರ್ ಅಧಿಕೃತವಾಗಿಯೇ ಸೂಚನೆ ಹೊರಡಿಸಿದ್ದಾರೆ. ಆಮೇಲೆ ಊರುಗಳು ಬಿಟ್ಟು ಹೋಗ್ತಾ ಇದ್ದಾರೆ ಅಂತೇಳಿ ಪ್ರತಿನಿತ್ಯ ನಮಗೆ ಇವತ್ತು ಮಾಧ್ಯಮದಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಅದಕ್ಕೆ ಬೇಗ ಕ್ರಮ ಮಾಡಬೇಕು ಅಂತ ಹೇಳಿ ಈ ಸುಗ್ರೀವಾಜ್ಞೆಯ ಮೂಲಕ ಮಾಡಬೇಕು ಅಂಥೇಳಿ ಸಂಬಂಧಪಟ್ಟ ಎಲ್ಲ ಇಲಾಖೆಯವರ ಜೊತೆಯಲ್ಲಿ ಈಗಾಗಲೇ ಮಾನ್ಯ ಕಾನೂನು ಸಚಿವರು ಒಂದು ಡ್ರಾಫ್ಟನ್ನು ತಯಾರು ಮಾಡಿದ್ದಾರೆ. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಕೆಲವು ಅಂಶಗಳ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಚರ್ಚೆ ಮಾಡಬೇಕು ಅಂಥೇಳಿ ಕೂಡ ತೀರ್ಮಾನ ಮಾಡಿದ್ದೀವಿ. ಇವತ್ತು ಸಾಯಂಕಾಲ ಮಾಡಿ ಬಹುಶಃ ನಾಳೆ ಕ್ಯಾಬಿನೆಟ್ ಇದೆ. ಇವತ್ತು ಎಲ್ಲವೂ ಫೈನಲೈಸ್ ಆದರೆ ನಾಳೆ ಕ್ಯಾಬಿನೆಟ್ಗೆ ಈ ಸಬ್ಜೆಕ್ಟು ತೊಗೊಂಡು ಬಂದು ಕಾನೂನು ಸಚಿವರು ತೆಗೆದುಕೊಂಡು ಬರ್ತಾರೆ. ಅಲ್ಲಿ ತೀರ್ಮಾನ ಅಂತಿಮವಾಗಿ ಮಾಡ್ತೇವೆ. ಹೊಸ ಕಾನೂನಿನ ನಿಯಮಗಳು ಏನಂದ್ರೆ, ಹಣಕಾಸು ವ್ಯವಹಾರ ನಡೆಸುವ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಕಡ್ಡಾಯವಾಗಿ ನಿಗದಿ ಇಲಾಖೆಯಿಂದ ನೋಂದಣಿ ಮಾಡಿಸಬೇಕು. ಸಾಲ ನೀಡಿಕೆ ಮತ್ತು ಸಾಲ ವಸೂಲಿಯನ್ನ ಪಾರದರ್ಶಕತೆಯಿಂದ ಕಾಯ್ದುಕೊಳ್ಳಬೇಕು. 30 ದಿನದಲ್ಲಿ ನೋಂದಣಿ ಜೊತೆಗೆ ಅನುಮತಿಯನ್ನು ಪಡೆಯುವುದು ಕಡ್ಡಾಯವಾಗಿದೆ.
ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಜುಟ್ಟು ನೋಂದಣಿ ಪ್ರಾಧಿಕಾರದ ವಶದಲ್ಲಿರುತ್ತೆ. ಅಕಸ್ಮಾತ್ ನೋಂದಣಿ ಪರವಾನಗಿ ನವೀಕರಣ ಅತ್ತ ನಿರಾಕರಿಸಬಹುದಾದ ಶಕ್ತಿಯ ನೋಂದಣಿ ಪ್ರಾಧಿಕಾರವೇ ಹೊಂದಿಕೊಂಡಿದೆ. ಈ ಟೈಮಲ್ಲಿ ಸಾಲ ನೀಡಿದವರು ಸಾಲ ಪಡೆದವರ ಮಾಹಿತಿಯನ್ನ ತಪ್ಪದೆ ನಮೂದಿಸಬೇಕು. ನೋಂದಣಿಯಾಗದ ಸಂಸ್ಥೆಗಳು ಸಾಲ ನೀಡುವಂತಿಲ್ಲ, ಆರ್ಥಿಕ ವ್ಯವಹಾರಗಳನ್ನು ನಡೆಸುವಂತಿಲ್ಲ. ಭಾರತೀಯ ಸಂಹಿತೆ ಕಲಮನ್ವಯ 103 ಮತ್ತು 106ರ ಪ್ರಕಾರ ಸಂಸ್ಥೆಯನ್ನ ಜಪ್ತಿ ಮಾಡಬಹುದು ಅಥವಾ ಪರಿಶೀಲನೆಗೆ ಅವಕಾಶ ಕಲ್ಪಿಸಬೇಕಿದೆ. ಹಣಕಾಸು ಸಂಸ್ಥೆಗಳು ಬಲವಂತದ ಕಿರುಕುಳ ನೀಡಿದ್ರೆ 6 ತಿಂಗಳಿಂದ 3 ವರ್ಷ ವಿಸ್ತರಿಸಬಹುದಾದ ಸಜೆಯ ಜೊತೆಗೆ 1 ಲಕ್ಷದವರೆಗೆ ದಂಡವನ್ನ ವಿಧಿಸುವ ಅವಕಾಶ ಇದೆ. ಇದರ ಜೊತೆಗೆ ಸಾಲ ನೀಡಿದ ಬಡ್ಡಿ ದರ ಅಲ್ಲದೆ ನಿಯಮಾವಳಿ ಸ್ಥಳೀಯ ಭಾಷೆಯಲ್ಲಿರೋದು ಕಡ್ಡಾಯವಾಗಿದೆ. ಒಟ್ನಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಕಡಿವಾಣ ಹಾಕಲು ಕಠಿಣ ಕಾನೂನು ಜಾರಿಗೆ ಸರ್ಕಾರ ಮುಂದಾಗಿದೆ. ಸರ್ಕಾರದ ಕ್ರಮದಿಂದಾಗಿ ಗ್ರಾಮೀಣ ಜನರ ಆರ್ಥಿಕ ಮತ್ತು ವ್ಯಾವಹಾರಿಕ ಅನುಕೂಲನ ಅಥವಾ ಅನಾನುಕೂಲನ ಎಂಬುದಕ್ಕೆ ಕಾಲವೇ ಉತ್ತರ ನೀಡಬೇಕಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.